ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರೂ ಕನ್ನಡ ಬಿಗ್ ಬಾಸ್ ಲೈವ್ ನ ಅಪ್ಡೇಟ್ ಗೆ ಸ್ವಾಗತ. ಇವತ್ತಿನ ಲೈವ್ ನಲ್ಲಿ ಏನೆಲ್ಲ ನಡೀತು ಅಂಡ್ ಬಿಗ್ ಬಾಸ್ ಪ್ಯಾಲೇಸ್ ನಲ್ಲಿ ಯಾರಿಗೆಲ್ಲ ಏನೇನೆಲ್ಲ ಕರ್ತವ್ಯ ಸಿಕ್ಕಿದೆ ಅಂದ್ಬಿಟ್ಟು ಇನ್ ಡೀಟೇಲ್ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಮಿಸ್ ಮಾಡದೆ ವಿಡಿಯೋಗೆ ಸಹ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಈಗ ನಾವು ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ ಬಿಬಿ ಪ್ಯಾಲೇಸ್ ನಲ್ಲಿ ಯಾರಿಗೆಲ್ಲ ಏನೆಲ್ಲ ಕರ್ತವ್ಯಗಳು ಸಿಕ್ಕಿದೆ ಅಂತ ಮೊದಲಿಗೆ ಮಾತಾಡೋಣ. ನಂತರ ಬಿಗ್ ಬಾಸ್ ಮನೆಯ ಇವತ್ತಿನ ಲೈವ್ ನಲ್ಲಿ ಕೆಲವು ಚರ್ಚೆಗಳು ಏನಾಯ್ತು, ಯಾರು ಯಾವ ತರ ಬಿಹೇವ್ ಮಾಡ್ತಾ ಇದ್ರ ಅಂದ್ಬಿಟ್ಟು ನಂತರ ಮಾತಾಡೋಣ. ಮೊದಲಿಗೆ ಇಲ್ಲಿ ಬಿಬಿ ಪ್ಯಾಲೇಸ್ ನ ಟಾಸ್ಕ್ ನಲ್ಲಿ ಮ್ಯಾನೇಜರ್ ಆಗಿ ಅಭಿ ಅವರು ಇದ್ದಾರೆ. ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತು ಕ್ಯಾಪ್ಟನ್ ಆಗಿರೋರು ಮ್ಯಾನೇಜರ್ ಆಗ್ತಾರೆ ಅಂತ. ಸೊ ಮ್ಯಾನೇಜರ್ ಆಗಿ ನಮ್ಗೆ ಇಲ್ಲಿ ಅಭಿ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಅಂಡ್ ಚೀಫ್ ಶೆಫ್ ಆಗಿ ಮತ್ತೆ ಬಾರ್ ಟೆಂಡರ್ ಆಗಿ ಸೂರಜ್ ಅವ್ರು ಕಾಣ ಸಿಗ್ತಾ ಇದ್ದಾರೆ. ಸೂರಜ್ ಅವ್ರಿಗೆ ಚೀಫ್ ಶೆಫ್ ಆಗೂ ಕರ್ತವ್ಯ ನಿರ್ವಹಿಸಿದ್ರೆ ಅಂಡ್ ಬಾರ್ ಟೆಂಡರ್ ಆಗೂ ಸಹ ಕರ್ತವ್ಯ ನಿರ್ವಹಿಸಿಕೊಟ್ಟಿದ್ದಾರೆ. ಅಂಡ್ ಜಾನ್ವಿ ಅವರು ಸಹ ಚೀಫ್ ಶೆಫ್ ಆಗಿರ್ತಾರೆ ಇಲ್ಲಿ. ಅಂಡ್ ಹೆಲ್ಪರ್ ಆಗ್ಬಿಟ್ಟು ಧನುಷ್ ಮತ್ತೆ ರಘು ಅವ್ರು ಇರ್ತಾರೆ. ಇವಾಗ ಕಿಚನ್ ಏರಿಯಾದಲ್ಲಿ ಏನ್ ಚೀಫ್ ಶೆಫ್ಸ್ ಆಗಿ ಜಾನ್ವಿ ಮತ್ತೆ ಸೂರಜ್ ಅವರು ಇದ್ದಾರೆ, ಇವ್ರಿಗೆ ಹೆಲ್ಪರ್ ಆಗಿ ಅಂದ್ರೆ ತರಕಾರಿ ಕಟ್ ಮಾಡ್ಕೊಡೋದು, ಇಲ್ಲಾಂದ್ರೆ ಏನ್ ಆರ್ಡರ್ ಬಂದಾಗ ಅದಕ್ಕೆ ಬೇಕಾಗಿರುವಂತ ಎಲ್ಲ ಸಾಮಗ್ರಿಗಳನ್ನ ತಂದ್ಕೊಡುವಂತ ಕರ್ತವ್ಯವನ್ನ ರಘು ಮತ್ತೆ ಇವ್ರು ಮಾಡ್ತಾ ಇರ್ತಾರೆ, ಯಾರು ಧನುಷ್ ಅವರು. ನಂತರ ನಾವು ಹೆಲ್ಪರ್ಸ್ ಆಗಿ ಇಲ್ಲಿ ನೋಡೋದಾದ್ರೆ ವೈಟರ್ಸ್ ಆಗಿ ಅಶ್ವಿನಿ ಅವರು ಗಿಲ್ಲಿ ಅವರು ಇರ್ತಾರೆ. ವೈಟರ್ಸ್ ಆಗಿ ಎಲ್ಲೋ ಒಂದ್ ಕಡೆ ಪ್ರತಿಯೊಂದು ಸೀಸನ್ ಅನ್ನು ನೋಡ್ಕೊಂಡ್ರೆ ವೈಟರ್ಸ್ ಇಂದಾನೆ ಸಿಕ್ಕಾಪಟ್ಟೆ ಕಂಟೆಂಟ್ ಬರುತ್ತೆ. ಸೊ ಈ ಒಂದು ವಿಚಾರದಲ್ಲೂ ಸಹ ವೈಟರ್ಸ್ ಆಗಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವ್ರನ್ನ ನಿಯೋಜನೆ ಮಾಡಲಾಗಿದೆ. ಇವರಿಬ್ಬರ ಕಡೆಯಿಂದಾನೆ ಸಿಕ್ಕಾಪಟ್ಟೆ ಕಂಟೆಂಟ್ ಬರಬಹುದು ಈ ಒಂದು ವಾರ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಆ ಒಂದು ವಿಚಾರದಲ್ಲಿ ಎಲ್ಲರಿಗಿಂತ ಮುಂಚೆನೆ ಗಿಲ್ಲಿ ಅವರು ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಟ್ಟು ಐ ಎಮ್ ಎ ವೈಟರ್ ಅಂತ ಸಾಂಗ್ ಆಡ್ಕೊಂಡು ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ರು. ಸಿಕ್ಕಾಪಟ್ಟೆ ಫನ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಬೆಲ್ ಬಾಯ್ ಆಗಿ ಧ್ರುವಂತ್ ಅವ್ರು ಇರ್ತಾರೆ. ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಲ್ಲ, ಯಾವುದೇ ಒಂದು ಹೋಟೆಲ್ ಅಲ್ಲಿ ಬೆಲ್ ಬಾಯ್ ಅಂದ್ರೆ ಸಡನ್ ಆಗಿ ಏನೋ ಕರೆದಾಗ ಅತಿಥಿಗಳು ಇಲ್ಲಾಂದ್ರೆ ಅಲ್ಲಿ ಬಿದ್ದಂತಹ ಗೆಸ್ಟ್ ಗಳು ಬೇಗ ಓಡೋಗಿ ಅವ್ರು ಏನ್ ಕೇಳ್ತಾ ಇದಾರೆ ಏನು ಅಂತ ವಿಚಾರಿಸ್ಕೊಳ್ಬೇಕು. ಸೊ ಆ ಒಂದು ವಿಚಾರದಲ್ಲಿ ಬೆಲ್ ಬಾಯ್ ಆಗಿ ಧ್ರುವಂತ್ ಅವ್ರು ಇರ್ತಾರೆ. ಹೌಸ್ ಕೀಪಿಂಗ್ ವಿಚಾರದಲ್ಲಿ ರಕ್ಷಿತಾ ಮತ್ತೆ ಮಾಡು ಅವ್ರು ಇದ್ದಾರೆ. ಬಿಗ್ ಬಾಸ್ ಮನೆಯನ್ನ ನೀಟಾಗಿ ಇಟ್ಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು, ಅತಿಥಿಗಳ ಒಂದು ಬೆಡ್ರೂಮ್ ಆ ಒಂದು ಬೆಡ್ ನಾಗಿರ್ಬೋದು, ಏನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋ ಒಂದು ವಿಚಾರದಲ್ಲಿ ರಕ್ಷಿತಾ ಮತ್ತೆ ಮಾಡು ಅವರು ಇಲ್ಲಿ ಕಾಣಿಸ್ಕೊಳ್ತಾರೆ. ನಮ್ಗೆ ಹಾಸ್ಪಿಟಾಲಿಟಿ ವಿಚಾರದಲ್ಲಿ ನಮ್ಗೆ ಇಲ್ಲಿ ಕಾವ್ಯ ಮತ್ತೆ ರಾಶಿಕ್ ಅವರು ಕಾಣಿಸಿದ್ದಾರೆ. ಅಂದ್ ಬಿಗ್ ಬಾಸ್ ಮನೆಯ ರಿಸೆಪ್ಷನಿಸ್ಟ್ ಆಗಿ ನಮ್ಗೆ ಸ್ಪಂದನ ಅವರು ಕಾಣಿಸಿಗ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಅವರು ಈ ಒಂದು ವಾರ ಬಿಬಿ ಪ್ಯಾಲೇಸ್ ನಲ್ಲಿ ನೀಡಿರುವಂತಹ ಕರ್ತವ್ಯಗಳು ಕೆಲಸಗಳು ಇದು. ಸೊ ಈ ಒಂದು ವಿಚಾರದಲ್ಲಿ ಯಾರ ಕರ್ತವ್ಯ ಮತ್ತೆ ಯಾರ ಒಂದು ಕೆಲಸದಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಬರ್ಬೋದು, ಯಾರಿಗೆ ಸರಿಯಾದಂತಹ ಒಂದು ಟಾಸ್ಕ್ ನ ನೀಡಿದ್ದಾರೆ ಬಿಗ್ ಬಾಸ್ ಅಂತ ನಿಮ್ಗೆ ಪರ್ಸನಲಿ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಪ್ರಕಾರ ಹೇಳೋದಾದ್ರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಕಿಚನ್ ಏರಿಯಾದಲ್ಲಿ ಸೂರಜ್ ಮತ್ತೆ ರಘು ಅವರು ಹೆಚ್ಚಿಗೆ ಕಾಣಿಸ್ಕೊಳ್ಳೋದ್ರಿಂದ ಸೂರಜ್ ಮತ್ತೆ ರಘು ಏನಿದ್ದಾರೆ ಅವ್ರಿಗೆ ಕಿಚನ್ ಏರಿಯಾನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕ್ವಾಟ್ಲೆ ಕೊಡುವಂತ ವಿಚಾರದಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡರು ಯಶಸ್ವಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಏನು ಅಟೆಂಡರ್ಸ್ ಇದ್ದಾರೆ ಆ ಒಂದು ವಿಚಾರದಲ್ಲಿ ಇವರಿಬ್ಬರಿಗೂ ಸಹ ಸಿಕ್ಕಾಪಟ್ಟೆ ಒಂದು ಕಂಟೆಂಟ್ ಬರುತ್ತೆ ಈ ಒಂದು ವಾರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಮುಂದುವರೆದ ಭಾಗದಂತೆ ಬೆಳಗಿನಿಂದ ನಾವು ನೋಡೋದಾದ್ರೆ ಈಗಾಗಲೇ ಬಿಗ್ ಬಾಸ್ ಅವರು ಬಿಬಿ ಪ್ಯಾಲೇಸ್ ಅಂತ ಅನೌನ್ಸ್ ಮಾಡಿದ್ರಿಂದ ಏನ್ ಕ್ಯಾಪ್ಟನ್ ಅಂತ ಅಭಿ ಅವರು ಸಿಕ್ಕಾಪಟ್ಟೆ ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು, ಅವ್ರ ಹತ್ರ ಪಾಯಿಂಟ್ಸ್ ಗೆದ್ಕೋಬೇಕು, ನಾವು ಆ ತರ ಆಡ್ಬೇಕು ಈ ತರ ಆಡ್ಬೇಕು ಅಂತ ಸಿಕ್ಕಾಪಟ್ಟೆ ಮನೆ ಅಂತ ಕಂಟೆಸ್ಟೆಂಟ್ ಗಳು ಎಲ್ಲರ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ರು. ಎಲ್ಲರೂ ಒಗ್ಗೂಡಾಡೋಣ, ಹೆಂಗಾದ್ರೂ ಮಾಡಿ ಒಂದು ಟಾಸ್ಕ್ ನ ಸಕ್ಸಸ್ ಮಾಡೋಣ ಅಂದ್ಬಿಟ್ಟು ಎಲ್ಲರ ಹತ್ರ ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಅಂಡ್ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಇಲ್ಲೂ ಸಹ ಒಂದ್ ಸ್ವಲ್ಪ ಕಳ್ತನ ಮಾಡಕ್ಕಾಗಿರ್ಬೋದು, ಟಾನ್ ಮಾಡಕ್ಕಾಗಿರ್ಬೋದು ಪ್ರಯತ್ನ ಪಡ್ತಾ ಇದ್ರು. ಏನು ಬಿಗ್ ಬಾಸ್ ಅವರು ಮನೆಗೆ ಬರುವಂತ ಅತಿಥಿಗಳಿಗೆ ಸ್ವಲ್ಪ ಹಣ್ಣುಗಳನ್ನ ತರಿಸಿಟ್ಟಿದ್ರು, ಆ ಒಂದು ಹಣ್ಣುಗಳನ್ನು ಒಂದೊಂದು ಕದಿಯೋದಕ್ಕೆ ಸಹ ಪ್ರಯತ್ನ ಪಟ್ಟರು. ಅಭಿ ಅವ್ರು ಬಂದು ಬೇಡ ಅಲ್ಲಿ ಇಟ್ಬಿಡು ಅಂತ ಹೇಳಿದ್ರು. ಅಂಡ್ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಮಾಡೋರು ಕ್ಲೀನಿಂಗ್ ವಿಭಾಗದಲ್ಲಿ ಇದ್ರು ಸಹ ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದ್ರು ಮಾಡುವವ್ರಿಗೆ. ಅಂಡ್ ರಘು ಅವ್ರನ್ನ ಸಿಕ್ಕಾಪಟ್ಟೆ ಟಾಂಟ್ ಮಾಡ್ತಾ ಇದ್ರು ಇಲ್ಲಿ ಗಿಲ್ಲಿ ಅವ್ರು ನಾವು ನೋಡೋದಾದ್ರೆ ಲೈವ್ ನಲ್ಲಿ. ಸೊ ಎಲ್ಲ ಫುಲ್ ಇವತ್ತು ಕಂಪ್ಲೀಟ್ ಲೈವ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಬ್ಬರ ಬಗ್ಗೆ ಒಬ್ಬರು ನೆಗೆಟಿವ್ ಆಗಿ ಮಾತಾಡುವಂತ ವಿಚಾರಗಳಾಗಿರ್ಬೋದು, ಇಲ್ಲ ಕಾಲಡಿ ವಿಚಾರಗಳಾಗಿರ್ಬೋದು ಸಿಕ್ಕಾಪಟ್ಟೆ ನಡೀಲಿಲ್ಲ. ಬಿಬಿ ಟಾಸ್ಕ್ ನೀಡಿರೋದ್ರಿಂದ ಅವ್ರು ಅದನ್ನ ಕುರಿತಾಗಿ ರೆಡಿ ಆಗೋದ್ರಲ್ಲಿ ಕೇವಲ ಒಂದು ಟಾಸ್ಕ್ ಗೆ ವೈಟ್ ಮಾಡೋದ್ರಲ್ಲೇನೆ ಮಗ್ನನಾಗಿರೋದಂತಾನೆ ಹೇಳ್ಬೋದು. ಮಾಡು ಅವರು ವೆಲ್ಕಮ್ ಸಾಂಗ್ ನ ಸಹ ಈಗ ಪ್ರಿಪೇರ್ ಮಾಡ್ತಾ ಇದಾರೆ, ಬಿಗ್ ಬಾಸ್ ಮನೆಗೆ ಬರುವಂತಹ ಅತಿಥಿಗಳನ್ನ ವೆಲ್ಕಮ್ ಮಾಡ್ಬೇಕು ಅಂತ. ಅಂಡ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಅವರು ಈಗ ರಿಸೆಪ್ಷನಿಸ್ಟ್ ಆಗಿರೋದ್ರಿಂದ ರಿಸೆಪ್ಷನಿಸ್ಟ್ ಕರ್ತವ್ಯವನ್ನು ಸ್ಪಂದನ ಅವರು ಮಾಡ್ತಾ ಇದ್ದಾರೆ. ಸೊ ಸ್ಪಂದನ ಅವ್ರಿಗೆ ಇಲ್ಲೂ ಸಹ ಎಲ್ಲೋ ಒಂದ್ ಕಡೆ ಹೈಲೈಟ್ ಆಗುವಂತ ಒಂದು ಕರ್ತವ್ಯ ಸಿಕ್ಕಿಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯವರು ಈ ಒಂದು ಟಾಸ್ಕ್ ನೀಡಿರೋದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ನೀಡಿರೋದ್ರಿಂದ ಮನೆಗೆ ಬರುವಂತ ಅತಿಥಿಗಳು ಯಾರಿಗೆ ಹೆಚ್ಚಿನ ಟಿಪ್ಸ್ ನೀಡ್ತಾರೆ, ಯಾರಿಗೆ ಹೆಚ್ಚಿನ ಅಮೌಂಟ್ ನೀಡ್ತಾರೆ, ಅವ್ರು ಕ್ಯಾಪ್ಟನ್ಸಿ ಕಂಟೈನರ್ ಟಾಸ್ಕ್ ನಲ್ಲಿ ಅಭ್ಯರ್ಥಿಗಳಾಗಿ ಆಯ್ಕೆ ಆಗ್ತಾರೆ. ಎಲ್ಲೋ ಒಂದ್ ಕಡೆ ರಿಸೆಪ್ಷನಿಸ್ಟ್ ಅನ್ನೋರು ರಿಸೆಪ್ಷನ್ ಅಲ್ಲಿ ಮಾತ್ರ ಕುತ್ಕೊಂಡಿರ್ಬೇಕು, ಅಷ್ಟರ ಮಟ್ಟಿಗೆ ಹೋಗ್ಬಿಟ್ಟು ಅಲ್ಲಿರುವಂತ ಅತಿಥಿಗಳ ಹತ್ರ ಆಗಿರ್ಬೋದು, ಗೆಸ್ಟ್ ಗಳ ಹತ್ರ ಆಗಿರ್ಬೋದು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಏನು ಸಹ ಮಾಡೋದಕ್ಕೆ ಆಗೋದಿಲ್ಲ. ಈಗ ಅಡಿಗೆ ಮಾಡುವಂತ ಕಂಟೆಸ್ಟೆಂಟ್ ಗಳ ವಿಚಾರ ಅಂತ ತಗೊಂಡಾಗ ಬೆಸ್ಟ್ ಅಡಿಗೆನ ಮಾಡ್ಕೊಂಡು ಹೋಗಿ ಅಲ್ಲಿ ಅವ್ರ ಹತ್ರ ಟಿಪ್ಸ್ ನ ಇಸ್ಕೋಬಹುದು. ಅಟೆಂಡರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಮರ್ಯಾದೆಯಿಂದ ನಡ್ಕೊಂಡು ಅವ್ರ ಹತ್ರ ಸಹ ಟಿಪ್ಸ್ ಇಸ್ಕೋಬಹುದು. ಅಂಡ್ ಹೌಸ್ ಕೀಪಿಂಗ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಅವರ ಒಂದು ಬಟ್ಟೆಗಳನ್ನ ಅವನ್ನ ಇವನ್ನ ಸ್ವಲ್ಪ ತೊಳ್ಕೊಡೋದು ಅದು ಇದು ಮಾಡೋದು ಅವ್ರ ಕಡೆಯಿಂದ ಟಿಪ್ಸ್ ಬರುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನಾವು ನೋಡೋದಾದ್ರೆ ರಿಸೆಪ್ಷನಿಸ್ಟ್ ಆಗಿರುವಂತ ಸ್ಪಂದನ ಅವರಿಗೆ ಈ ಒಂದು ಟಾಸ್ಕ್ ನಲ್ಲಿ ಸ್ವಲ್ಪ ನೆಗೆಟಿವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಿಚಾರದಲ್ಲಿ ಈ ಒಂದು ವಾರ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಯಾರು ಆಯ್ಕೆ ಆಗ್ಬೇಕು ಅಂತ ನಿಮ್ಗೆ ಪರ್ಸನಲ್ ಆಗಿ ಅನ್ಸುತ್ತೆ, ಯಾರು ನಾಯಕರಾಗಬೇಕು ಈ ಒಂದು ವಾರ?
ಅಂಡ್ ಬಿಗ್ ಬಾಸ್ ಮನೆಗೆ ಈಗಾಗಲೇ ಬಂದಿರುವಂತಹ ಏನು ಗೆಸ್ಟ್ ಗಳ ವಿಚಾರದಲ್ಲಿ 2 ಪ್ರೋಮೋ ರಿಲೀಸ್ ಆಗಿದೆ. 2 ಪ್ರೋಮೋದಲ್ಲಿ ನಾವು ನೋಡೋದಾದ್ರೆ ಮನೆಗೆ ಬಂದಿರುವಂತಹ ಗೆಸ್ಟ್ ಗಳು ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ, ಗಿಲ್ಲಿ ಅವ್ರ ವಿಚಾರದಲ್ಲಿ ಆಂಗರ್ ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಒಂದು ವಿಚಾರದಲ್ಲಿ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಕಾಮಿಡಿ ಮಾಡೋ ಬರೋದಲ್ಲಿ ಗಿಲ್ಲಿ ಅವ್ರು ತಪ್ಪು ಮಾಡಿದಾರೆ ಅಂತ 2ನೇ ಪ್ರೋಮೋದಲ್ಲಿ ನಮ್ಗೆ ಅನಿಸ್ತಾ ಇದೆ. ಸೊ ಈ ಒಂದು ವಾರ ನಡೆಯುವಂತ ಈ BB ಪ್ಯಾಲೇಸ್ ನ ಒಂದು ಟಾಸ್ಕ್ ಏನಿದೆ ಸಿಕ್ಕಾಪಟ್ಟೆ ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಲೈವ್ ನಲ್ಲಿ ಇನ್ನೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇರುವಂತ ಚರ್ಚೆ ಆಗ್ತಾ ಇತ್ತು. ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಗೆ 9 ಕಂಟೆಸ್ಟೆಂಟ್ ಗಳು ಅತಿಥಿಗಳಾಗಿ ಬರುವಂತ ಸಂಭವ ಇದೆ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಅವರು 9 ಹಾರಗಳನ್ನ ಕಳಿಸಿದ್ದಾರೆ ಇನ್ವೈಟ್ ಮಾಡೋದಕ್ಕೆ ಗೆಸ್ಟ್ ಗಳನ್ನ. ಸೊ ಆ ಒಂದು ವಿಚಾರದಲ್ಲಿ 9 ಗೆಸ್ಟ್ ಗಳು ಏನಾದ್ರು ಬರ್ಬೋದು ಅನ್ನೋ ಕುತೂಹಲನೂ ಸಹ ಇದೆ. ಸೊ ಇವತ್ತಿನ ಬಿಗ್ ಬಾಸ್ ಲೈವ್ ನಲ್ಲಿ ನಡೆದಂತಹ ಇಂಪಾರ್ಟೆಂಟ್ ಆದಂತಹ ಮಾತುಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು ಇದು. ಅಂಡ್ ನಿನ್ನೆ ನೈಟ್ ಆಕ್ಚುಲಿ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ಧನುಷ್ ಅವರು ಗಿಲ್ಲಿ ಅವ್ರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಕಾವ್ಯ ಅವ್ರ ಹತ್ರ ಕುತ್ಕೊಂಡ್ಬಿಟ್ಟು ಗಿಲ್ಲಿ ಅವರ ವಿಚಾರದಲ್ಲಿ ಹೇಳ್ತಾ ಇರೋದೇನಪ್ಪ ಅಂದ್ರೆ ಗಿಲ್ಲಿಗೆ ಯಾರನ್ನಾದ್ರೂ ಒಬ್ಬರನ್ನ ರೇಗ್ಸಕ್ ಆಗಿರ್ಬೋದು, ಟಾಂಟ್ ಮಾಡಕ್ ಆಗಿರ್ಬೋದು, ಯಾರಾದ್ರೂ ಒಬ್ಬ ವ್ಯಕ್ತಿ ಬೇಕೇ ಬೇಕು ಅವನ ಆಟನ ಅವ್ನು ತೋರಿಸ್ಕೊಳ್ಳೋದಕ್ಕೆ, ಅದಕ್ಕೆ ಪದೇ ಅಶ್ವಿನಿ ಅವ್ರು ಹೋಗ್ಬಿಟ್ಟು ಟಾಂಟ್ ಮಾಡೋಕೆ ರೇಗ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಬೇರೆ ಕಂಟೆಸ್ಟೆಂಟ್ ನ ರೇಗ್ಸ್ಲಿಲ್ಲ ಅಂದ್ರೆ, ಟಾಂಟ್ ಮಾಡ್ಲಿಲ್ಲ ಅಂದ್ರೆ ಅವನು ತೋರಿಸ್ಕೊಳಕ್ ಆಗೋದಿಲ್ಲ ಅಂದ್ಬಿಟ್ಟು ಕಾವ್ಯ ಅವ್ರ ಹತ್ರ ಧನುಷ್ ಅವ್ರು ಮಾತಾಡ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಕಳೆದ 3-4 ಎಪಿಸೋಡ್ಸ್ ಅಥವಾ ಲೈವ್ ಅಂತ ನಾವು ನೋಡ್ಕೊಳ್ಳೋದಾದ್ರೆ ಸ್ಪಂದನ ಮತ್ತೆ ಧನುಷ್ ಅವ್ರು ಏನಿದ್ದಾರೆ ಪದೇ ಗಿಲ್ಲಿ ವಿರುದ್ಧವಾಗಿ ಕಾವ್ಯ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಅಂಡ್ ಸ್ಪಂದನ ವಿಚಾರ ಸಹ ನಾವಿಲ್ಲಿ ಮಾತಾಡ್ಬೇಕು. ನಿನ್ನೆ ನಡೆದಂತ ನಾಮಿನೇಷನ್ ವಿಚಾರದಲ್ಲಿ ಲೈವ್ ನಲ್ಲಿ ಏನ್ ನಡೀತು ಅಂದ್ರೆ, ಏನು ರಾಶಿಕಾ ಅವರು ಕಾವ್ಯ ಅವ್ರನ್ನ ನಾಮಿನೇಷನ್ ಮಾಡಿದ್ರು, ಆ ಒಂದು ವಿಚಾರದಲ್ಲಿ ಸ್ಪಂದನ ಅವರು ಇಲ್ಲಿ ರಾಶಿಕಾ ಅವ್ರ ಹತ್ರ ಕುತ್ಕೊಂಡು ಸಿಕ್ಕಾಪಟ್ಟೆ ಒಳ್ಳೆ ರೀಸನ್ ಕೊಟ್ಟು ಕಾವ್ಯನ ನಾಮಿನೇಷನ್ ಮಾಡಿದೆ. ಕಾವ್ಯ ಆಕ್ಚುಲಿ ಗೇಮ್ ಆಡ್ತಾ ಇಲ್ಲ, ಕಾವ್ಯ ಗೇಮ್ ನ ಮರ್ತಿದ್ದಾಳೆ, ಕೇವಲ ಗಿಲ್ಲಿ ಜೊತೆ ಇದ್ದಾಳೆ ಅನ್ನೋ ತರ ಡಿಸ್ಕಷನ್ ಸಹ ಆಗ್ತಾ ಇತ್ತು. ಸೊ ಎಲ್ಲೋ ಒಂದ್ ಕಡೆ ರಾಶಿಕಾ ಸ್ಪಂದನ ಅಂತ ನಾವು ಕಂಪೇರ್ ಮಾಡಿದ್ರೆ ಸ್ಪಂದನ ಮತ್ತೆ ಕಾವ್ಯ ಅವರ ಒಂದು ಫ್ರೆಂಡ್ಶಿಪ್ ಏನ್ ಆಗಿರ್ಬೋದು, ಆ ಒಂದು ಜೊತೆಯಲ್ಲಿರುವಂತ ಬಾಂಡ್ ಏನಿದೆ ಬಿಗ್ ಬಾಸ್ ನಲ್ಲಿ ಇವರಿಬ್ಬರೇ ಹೆಚ್ಚಿನ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ರಾಶಿಕಾ ಅವ್ರ ಹತ್ರ ಕುತ್ಕೊಂಡು ಸ್ಪಂದನ ಅವ್ರ ಈ ತರ ಮಾತಾಡ್ಬೇಕಾದ್ರೆ ಏನ್ ಸ್ಪಂದನ ಅವ್ರು ಮುಂದೆ ಒಂಥರ ಹಿಂದೆ ಒಂಥರ ಇದಾರಲ್ವಾ ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಇದಕ್ಕೂ ಮುಂಚೆ ಅಭಿ ಅವ್ರ ಹತ್ರ ಕುತ್ಕೊಂಡು ಗಿಲ್ಲಿ ಅವ್ರ ಬಗ್ಗೆನೂ ಸಹ ಮಾತಾಡಿದ್ರು. ಅಂಡ್ ಗಾರ್ಡನ್ ಏರಿಯಾದಲ್ಲಿ ಸೋಫಾ ಹತ್ರ ಕುತ್ಕೊಂಡ್ಬಿಟ್ಟು ಕಾವ್ಯ ಅವ್ರ ಹತ್ರ ಗಿಲ್ಲಿಯ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಲೀನಿಯನ್ಸ್ ಕೊಡ್ತಾ ಇದೆ, ಜಾಸ್ತಿನೇ ಆಗ್ತಾ ಇದೆ, ಗಿಲ್ಲಿನ ಸ್ವಲ್ಪ ದೂರ ಇಡು ಅನ್ನೋ ತರ ಕಾವ್ಯ ಹತ್ರ ಸಹ ಮಾತಾಡಿದ್ರು. ಅಂಡ್ ಎಲ್ಲೋ ಒಂದ್ ಕಡೆ ಸ್ಪಂದನ ಅವರು ನಿಧಾನವಾಗಿ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರ ತೆಕ್ಕೆಗೆ ಜಾರ್ತಾ ಇದಾರೆ ಅಂತ ಹೇಳ್ಬೋದು. ನಿನ್ನೆ ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಅಂಡ್ ನಿನ್ನೆ ಲೈವ್ ನ ನಂತರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದಂತ ವಿಚಾರ ಏನಪ್ಪಾ ಅಂದ್ರೆ, ನಾಮಿನೇಷನ್ ಮುಗಿದಾದ್ಮೇಲೆ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಹತ್ರ ಹೋಗ್ಬಿಟ್ಟು ಸೀದಾ ಮಾತಾಡ್ತಾ ಇದ್ರು. ಯಾವ್ದೇ ರೀತಿ ಬೇಜಾರಾಗಿರ್ಬೋದು, ಜಗಳ ಆಗಿರ್ಬೋದು ಮಾಡ್ಕೊಳ್ಳಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಅಂತ ನಾವು ನೋಡಿದಾಗ ನಾಮಿನೇಷನ್ ವಿಚಾರವಾಗೋ ಇಲ್ಲಾಂದ್ರೆ ಜಗಳದ ವಿಚಾರ ಅಂತ ಬಂದಾಗ ಕಂಟೆಸ್ಟೆಂಟ್ ಗಳು ಒಬ್ಬರ ವಿರುದ್ಧವಾಗಿ ಒಬ್ಬರು ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಒಂದು ಬ್ರೇಕ್ ಬಂದ್ಬಿಡುತ್ತೆ. ಅವ್ರಿಬ್ಬರ ಮಧ್ಯೆ ಸ್ವಲ್ಪ ಬ್ರೇಕ್ ಬಂದು ಮಾತಾಡುತ್ತೆ, ಬಿಟ್ಬಿಡ್ತಾರೆ, ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ. ಬಟ್ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವ್ರು ತೀರಾ ಪರ್ಸನಲ್ ಆಗಿ ತಗೊಳ್ದೆ ಮತ್ತೆ ರಕ್ಷಿತಾ ಶೆಟ್ಟಿ ಹತ್ರ ಹೋಗಿ ಮಾತಾಡಿದಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಜೊತೆ ಮತ್ತೆ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾರೆ. ನನಗೆಲ್ಲ ಒಂದ್ ಕಡೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ಬೋದು. ಅಂಡ್ ನಾವು ಮೊನ್ನೆ ಎಪಿಸೋಡ್ ನ ನೋಡ್ಕೊಂಡ್ರೆ ಇಲ್ಲಿ ಕಾವ್ಯ ಅವ್ರು ಬಂದು ಸ್ಪಂದನ ವಿಚಾರವಾಗಿ ಹೇಳ್ತಾರೆ. ಅದೇನಪ್ಪ ಅಂದ್ರೆ, ಸ್ಪಂದನ ನಿನ್ನ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾಳೆ, ಹುಷಾರಾಗಿರೋ ಅಂದ್ಬಿಟ್ಟು ಗಿಲ್ಲಿ ಅವ್ರ ಹತ್ರ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ಅದನ್ನ ಸಹ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ನೀನು ಸಹ ಮಾಡ್ತಾ ಇದೆಯಲ್ಲ ನಂತರ ತಗೊಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಬಂದಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಕಾಂಪಿಟೇಟರ್ಸ್ ಆಗಿರೋದ್ರಿಂದ ಸೊ ಎಲ್ಲರೂ ಒಬ್ಬರ ವಿರುದ್ಧವಾಗಿ ಒಬ್ಬರು ಮಾತಾಡ್ಲೇಬೇಕು, ಒಬ್ಬರ ವಿರುದ್ಧವಾಗಿ ಒಬ್ಬರು ಟಾರ್ಗೆಟ್ ಮಾಡ್ಲೇಬೇಕು ಅನ್ನೋದು ತೀರಾ ಸ್ಪೋರ್ಟಿವ್ ಆಗಿ ತಗೊಳ್ತಾ ಇದ್ದಾರೆ ಗಿಲ್ಲಿ ಅವರು ಅಂತ ಹೇಳ್ಬೋದು. ಎಲ್ಲೂ ಸಹ ಯಾರನ್ನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಸಿಂಪತಿ ಗೇಮ್ ನ ಆಡ್ತಾ ಇಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರನ್ನ ಹೊಗಳ್ಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇಲ್ಲ. ನನಗೆ ಪರ್ಸನಲ್ ಆಗಿ ಲೈವ್ ನೋಡಿದಾಗ ಯಾವ ತರ ಅನಿಸ್ತು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ರಿಷಾ ಅವರ ವಿಚಾರದಲ್ಲಿ ಬೇಕಾದ್ರೆ ಸಿಂಪತಿ ಗೇಮ್ ಆಡ್ಬೋದಾಯ್ತು, ನನ್ನ ಹೊಡೆದ್ಬಿಟ್ಲು ಅಂದ್ಬಿಟ್ಟು ಸ್ವಲ್ಪ ಅವ್ರ ಕಡೆ ಒಂದು ಇದನ್ನ ಟ್ರ್ಯಾಕ್ ಟರ್ನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದಾಯ್ತು. ಟಾಸ್ಕ್ ಗಳ ವಿಚಾರದಲ್ಲಿ ಅವರ ಪ್ಯಾಂಟ್ ಹರಿದಾಗೋ ಇಲ್ಲಾಂದ್ರೆ ಅವ್ರ ಗಡ್ಡ ಬೋಳಿಸಿದಾಗೋ ಬೇಕಾದ್ರೆ ಸಿಂಪತಿ ಗೇಮ್ ಆಡ್ಬೋದಾಯ್ತು, ಅವಾಗ್ಲೂ ಸಹ ಆಡ್ಲಿಲ್ಲ. ಅಂಡ್ ನಾಮಿನೇಷನ್ ವಿಚಾರ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಬೇರೆ ಯಾರ್ದೋ ಒಂದು ರೀಸನ್ ಅಂತ ಒಂದು ನಾಮಿನೇಷನ್ ಮಾಡಿದಾಗ ರಕ್ಷಿತಾ ಶೆಟ್ಟಿ ಅವ್ರನ್ನ ಬ್ಯಾಡ್ ಮಾಡಕ್ಕಾಗಿರ್ಬೋದು, ಇಲ್ಲಾಂದ್ರೆ ಜಗಳ ಮಾಡಕ್ಕಾಗಿರ್ಬೋದು ಪ್ರಯತ್ನ ಪಡ್ಬೋದಾಯ್ತು. ಬಟ್ ಅಲ್ಲೂ ಸಹ ಅದ್ ಮಾಡ್ಲಿಲ್ಲ. ನಂತರ ಇಮಿಡಿಯೇಟ್ ಆಗಿ ಬಂದು ರಕ್ಷಿತಾ ಶೆಟ್ಟಿನ ಮಾತಾಡಿದ್ರು. ಅಂಡ್ ಇಲ್ಲಿ ಸ್ಪಂದನ ವಿಚಾರದಲ್ಲೂ ಅಷ್ಟೇ, ಸ್ಪಂದನ ಅವರು ನಾಮಿನೇಷನ್ ಮಾಡಿದಾಗಿರ್ಬೋದು, ಕಳಪೆ ಮಾಡಿದಾಗಿರ್ಬೋದು, ಮಾಡಿದ್ಮೇಲೆ ಸಹ ಸ್ಪಂದನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡೇ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ಗಿಲ್ಲಿ ಅವರು. ಬಟ್ ಇವತ್ತಿನ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಕಾಮಿಡಿ ಮಾಡುವಂತ ಬರದಲ್ಲಿ ಎಡವಟ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ನೈಟ್ ನ ಎಪಿಸೋಡ್ಗೆ ನಾನು ಈಗಾಗಲೇ ವೇಟ್ ಮಾಡ್ತಾ ಇದ್ದೀನಿ. ನೀವು ಸಹ ನೈಟ್ ನ ಎಪಿಸೋಡ್ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ಗೋಸ್ಕರ ಆಗಿರ್ಬೋದು, ನನ್ನ ಒಂದು ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.